ಇವತ್ತು SSLC ವಾರ್ಷಿಕ ಪರೀಕ್ಷೆ 2023ಕ್ಕಾಗಿ ವಿಶೇಷವಾಗಿ 3 ಏಪ್ರಿಲ್ 2023ಕ್ಕೆ ನಿಮ್ಮ ಗಣಿತ ವಿಷಯದ ಪರೀಕ್ಷೆ ನಡೆಯಲಿದೆ. ಅದಕ್ಕಾಗಿ ನಾವು ಈ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸುಮಾರು 50ಕ್ಕಿಂತ ಹೆಚ್ಚು ಅಂಕಗಳನ್ನು ನೀವೇನು ಮಾಡ್ತೀರಿ ಸುಲಭವಾಗಿ ಗಳಿಸ್ತೀರಿ. ಅಷ್ಟು ತಾವು ಯಾವ್ಯಾವೆಲ್ಲ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಬಹಳಷ್ಟು ನಿಮ್ಮ ಎಕ್ಸಾಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ. ಸುಮಾರು 10 ಸೆಟ್ ಕ್ವಶನ್ ಪೇಪರ್ಗಳಿದ್ದಾವೆ. ಅವುಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅವೆಲ್ಲವುಗಳನ್ನು ನೋಡಿ ಚೆನ್ನಾಗಿ ಅದರಲ್ಲಿ ಅನ್ವಯಿಕ ಪ್ರಶ್ನೆಗಳು ಏನು ಅಪ್ಲೈಡ್ ಕ್ವಶನ್ಸ್ ಇದ್ದಾವೆ, ವಿಶೇಷವಾಗಿ 3, 4, 5 ಅಂಕಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಮತ್ತು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ನಿರೀಕ್ಷೆಯನ್ನು ಮಾಡ್ತಕ್ಕಂಥ ಕ್ವಶನ್ಸ್ಗಳನ್ನು ಸಹಿತ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. 1 ಅಂಕದಿಂದ ಹಿಡಿದು 5 ಅಂಕದವರೆಗೆ ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿರೋದ್ರಿಂದ ಕ್ವಶನ್ಸ್ಗಳ ಏನಾಗ್ತಾವಪ್ಪ ಅಂತಂದ್ರೆ ಟಫ್ ಇರ್ತಕ್ಕಂಥ ಸಾಧ್ಯತೆ ಇದೆ. ಆಲ್ರೆಡಿ ನಿಮ್ಮದು ಕನ್ನಡ ಎಕ್ಸಾಮ್ ಮುಗ್ದದ, ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡ ಎಕ್ಸಾಮ್ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಮ್ಯಾಥ್ಸ್ದಲ್ಲಿ ನೋಡೋಣ. ಸೊ ಹೋಪ್ ನಮ್ಮ ಚಾನಲಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟನ್ನು ಕೊಡ್ತದೆ. ಮತ್ತು ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ಮತ್ತಷ್ಟು 2, 3, 4 ಅಂಕಗಳಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಉತ್ತರಗಳ ಸಹಿತನೂ ಕೂಡ ನಾನು ನಿಮಗೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂಗ್ಲೀಷ್ ವರ್ಜನ್ ಕಡೆನೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತೀವಿ. ಅದನ್ನು ಕೂಡ ತಾವುಗಳು ವೆಯ್ಟ್ ಮಾಡಬೇಕು. ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ಪಾಠದಲ್ಲಿ ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ 2 ಮಾರ್ಕ್ಸ್ಗಳನ್ನು ಪಡಿಬಹುದು. 6 ಅಂಕಗಳಂತ ಪಡಿಬಹುದು. ಒಂದು 3 ಅಥವಾ 4 ಅಂಕಕ್ಕೆ ಖಂಡಿತವಾಗಿ ನಿಮಗೆ ಇದ್ರ ಮೇಲೆ ಅನ್ವಯಿಕ ಪ್ರಶ್ನೆಗಳಿರ್ತದೆ. ಬಟ್ ಸಮಾಂತರ ಶ್ರೇಣಿಯಲ್ಲಿ n ಪದಗಳನ್ನು ಕಂಡುಹಿಡಿತಕ್ಕಂಥದ್ದು, n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥದ್ದು, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿಯೋದು ಲೆಕ್ಕ ಬರೆದ್ರೆ ಖಂಡಿತವಾಗಿ 2 ಮಾರ್ಕ್ಗಳನ್ನು ಈಸಿಯಾಗಿ ಪಡಿತೀರಿ. ಇನ್ನು ತ್ರಿಭುಜಗಳು ಪಾಠಕ್ಕೆ ಹೋದಾಗ ಇಲ್ಲಿ ಮೋಸ್ಟ್ 2 ಪ್ರಮೇಯಗಳಿದ್ದಾವೆ. ಮೂಲ ಸಮಾನುಪಾತತೆಯ ಪ್ರಮೇಯ, ಅದನ್ನೇ ಥೇಲ್ಸನ ಪ್ರಮೇಯ ಅಂತೀವಿ, ಮತ್ತು ಪೈಥಾಗೋರಸನ ಪ್ರಮೇಯ ಇದೆ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತವೆ. ಒಂದು ನಿರೂಪಣೆ ಮಾಡಲಿಕ್ಕೆ 1 ಅಂಕದಲ್ಲಿ ಕೇಳಿದ್ರೆ ಒಂದು ಸಾಧಿಸಲಿಕ್ಕೆ ಕೇಳ್ತಾರೆ. ಅದ್ರ ಜೊತೆಗೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ನಿಯಮ ಅಂತ ಇದೆ ನೋಡಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ 3 ಪ್ರಮೇಯಗಳಲ್ಲಿ ಖಂಡಿತ ನಿಮಗೆ 2 ಪ್ರಮೇಯಗಳಂತೂ ಬಂದೇ ಬರ್ತವೆ. ಒಂದಂತೂ 3 ಅಥವಾ 4 ಅಂಕಕ್ಕೆ ಬಂದರೆ ಒಂದು 1 ಅಂಕಕ್ಕೆ ಖಂಡಿತವಾಗಿ ಬರ್ತದೆ. ಸೊ ಮಿನಿಮಮ್ ನಾನು ಏನು ಮಾಡಿದ್ದೀನಿ ಇಲ್ಲಿ, ನೀವು 4 ಮಾರ್ಕ್ಸ್ ಈಸಿಯಾಗಿ ಏನು ಮಾಡ್ಬೋದು ತೊಗೊಳ್ಬೋದು. 3 ಪ್ರಮೇಯಗಳನ್ನು ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ. ಆದರೆ ಮುಂದೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಕ್ಷಾ ವಿಧಾನದಿಂದ ಗ್ರಾಫ್ ವಿಧಾನದಿಂದ ತಾವು ಏನು ಮಾಡಬೇಕಾಗ್ತದೆ, ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಬೇಕು. ಸುಮಾರು 6 ಮಾರ್ಕ್ಸ್ಗಳನ್ನು ತಾವು ಈಸಿಯಾಗಿ ಇಲ್ಲಿ ಪಡಿತೀರಿ. ಕೆಲವೊಂದು ಸಲ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಾಬ್ಲಮ್ ಕೊಡ್ತಾರೆ, ನೀವೇ ಯಾವುದಾದ್ರೂ ಒಂದು ಮೆಥಡ್ದಿಂದ ಏನು ಮಾಡಬೇಕಾಗ್ತದೆ ಸಾಲ್ವ್ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಸ್ಪೆಸಿಫಿಕ್ ಆಗಿ ಅವರೇ ಏನು ಮಾಡ್ತಾರೆ ಮೆಥಡ್ಗಳನ್ನು ಕೊಡ್ತಾರೆ. ಈ ಕೆಳಗಿನ ಸಮೀಕರಣದ ಜೋಡಿಗೆ ಆದೇಶ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ, ವರ್ಜಿಸೋ ವಿಧಾನದಿಂದ ಲೆಕ್ಕ ಬಿಡಿಸಿ ಅಂತ ಕೇಳಿದಾಗ ಅದನ್ನೇ ತಾವೇನು ಮಾಡಬೇಕಾಗ್ತದೆ, ಬಿಡಿಸಬೇಕಾಗ್ತದೆ. ಇನ್ನು ವೃತ್ತಗಳಿಗೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಮೇಯಗಳಿದ್ದಾವೆ. ಎರಡೂ ನೋಡ್ಕೊಂಡು ಹೋಗಿ 4.1, 4.2. ಓಕೆ, ವಿಶೇಷವಾಗಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಂತ ಪ್ರಮೇಯ ಇದೆ ನೋಡಿ, ಅದು ಬಹಳ ಸರಿ ಮೋಸ್ಟ್ ರಿಪೀಟ್ ಆಗ್ತದೆ. ಚೆನ್ನಾಗಿ ನೋಡ್ಕೊಂಡು ಹೋಗಿ 3 ಅಂಕ ಈಸಿಯಾಗಿ ತಾವು ಏನು ಮಾಡ್ತೀರಿ ಪಡಿತೀರಿ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥ ಪಾಠನ ನೋಡಿದಾಗ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಫಸ್ಟ್ ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಲೆಕ್ಕ ಸೂತ್ರ ನೋಡ್ಕೊಡ್ರಿ. ಆಮೇಲೆ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ, ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಈ 3 ಬಗೆಯ ಲೆಕ್ಕಗಳಿದಾವೆ, ಸೂತ್ರಗಳಿದಾವೆ. ಎಸ್ಪೆಷಲಿ ನೀವು ಸೂತ್ರಗಳನ್ನು ನೆನಪಿಟ್ಕೊಂಡು ಆ ಸೂತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಡಾಟಾಗಳನ್ನು ತುಂಬಿದ್ರು ಕೂಡ ನೀವು ಮಾರ್ಕ್ಸನ್ನು ಪಡಿತೀರಿ. ಲಾಸ್ಟ್ ನಿಮ್ದು ಆನ್ಸರ್ ಬರದೇ ಇದ್ರೂ ಕೂಡ ಡೋಂಟ್ ವರಿ, ಬಟ್ ಪ್ರಯತ್ನಿಸಬೇಕು. ಅದಕ್ಕಾಗಿ ಆ ಲೆಕ್ಕಗಳನ್ನು ಸೂತ್ರಗಳನ್ನು ನೋಡ್ಕೊಡ್ರಿ. ಇನ್ನು ಕನ್ಸ್ಟ್ರಕ್ಷನ್ಸ್ ನೋಡೋದಾದರೆ ರಚನೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ರೇಖಾಖಂಡವನ್ನು ವಿಭಾಗಿಸಲಿಕ್ಕೆ ಕೇಳ್ತಾರೆ 2 ಮಾರ್ಕ್ಸ್ಗೆ, ಅದಂತೂ ಈಸಿ ಅದ. ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಕೇಳ್ತಾರೆ, ಅದಂತೂ 3 ಮಾರ್ಕ್ಸ್ಗೆ ಕೇಳ್ತಾರೆ ಅಥವಾ 2 ಮಾರ್ಕ್ಗೂ ಕೇಳ್ತಾರೆ. ಈಸಿಯಾಗಿ 6 ರಿಂದ 7 ಮಾರ್ಕ್ಸ್ಗಳನ್ನು ನೀವು ಏನು ಮಾಡ್ಬೋದು ಇಲ್ಲಿ ಪಡಿಬೋದು. ಒಂದು ರೇಖಾಖಂಡವನ್ನು ವಿಭಾಗಿಸೋದು, ಒಂದು ಸ್ಪರ್ಶಕವನ್ನು ರಚಿಸೋದು. ವಿಶೇಷವಾಗಿ ಸಮರೂಪ ತ್ರಿಭುಜದ ರಚನೆಯಲ್ಲಿ 6.1 ಮತ್ತು 6.2ರಲ್ಲಿ ಇವು ಸ್ವಲ್ಪ ಲೆಕ್ಕ ನೋಡ್ಕೊಂಡು ಹೋಗಿ, ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು ನಿರ್ದೇಶಾಂಕ ರೇಖಾಗಣಿತಗಳಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ದೂರ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಬಿಡಿಸ್ತಕ್ಕಂಥದ್ದು, ಭಾಗ ಪ್ರಮಾಣದ ಸೂತ್ರ ಉಪಯೋಗಿಸಿ ಲೆಕ್ಕ ಬಿಡಿಸ್ತಕ್ಕಂಥದ್ದು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು ನೀವು ನೋಡಿರ್ಬೋದು. ಕ್ವಶನ್ ಪೇಪರ್ಗಳಲ್ಲಿ ವಿಶೇಷವಾಗಿ ತ್ರಿಭುಜದ ವಿಸ್ತೀರ್ಣಗಳನ್ನು ಬಹಳ ಕೇಳ್ತಾರೆ. ಇಲ್ಲಿ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ 2+3 ಆಗಿರ್ತಕ್ಕಂಥ ಪ್ಯಾಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದೂರ ಸೂತ್ರ ಅಥವಾ ಭಾಗ ಪ್ರಮಾಣ ಸೂತ್ರವನ್ನು 2 ಅಂಕಕ್ಕೆ ಬಂದರೆ
ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ 2 ಅಥವಾ ಅದು ಕೂಡ 3 ಅಂಕಕ್ಕೂ ಕೂಡ ಕ್ವಶನ್ಸ್ ಬರ್ತದೆ. ಇನ್ನು ವಾಸ್ತವ ಸಂಖ್ಯೆಗಳಲ್ಲಿ ನೋಡೋದಾದ್ರೆ ಇಲ್ಲಿಂದ 1-2 ಕ್ವಶನ್ ಇಂಪಾರ್ಟೆಂಟ್ ಇದಾವೆ. ಮಸ ಮತ್ತು ಲಸಗಳನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ, ಅದನ್ನು ಕೇಳ್ಕೊಂಡು ಹೋಗಿ. ವಿಶೇಷವಾಗಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿರ್ತದೆ. ಓಕೆ, √2 + 3 √3 - 1. ಸೊ ಈ ಥರನಾಗಿರ್ತಕ್ಕಂಥ ಕೊಡ್ತಾರೆ. ಅಭ್ಯಾಸದಲ್ಲಿ 5 ಲೆಕ್ಕಗಳಿದಾವೆ, ಅವುಗಳನ್ನು ಬಿಡಿಸ್ಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಲೆಕ್ಕಗಳನ್ನು ನೋಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ವಿಡಿಯೋ ಇನ್ನೊಂದಿದೆ, ಅದನ್ನು ಸಹಿತ ನೋಡಿ. ಯಾಕಂದ್ರೆ ಪ್ರತಿ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತ ನಾನು ನಿಮಗೆ ಏನು ಮಾಡಿದ್ದೀನಿ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಆ ಪ್ರಶ್ನೆಗಳನ್ನು ಬಿಡಿಸಿದ್ದೆ ಆದರೆ ಖಂಡಿತವಾಗಿ ಬಹಳಷ್ಟು ಕಾನ್ಫಿಡೆಂಟ್ ಬರ್ತದೆ. ಇವಾಗ ನಾ ಈ ವಿಡಿಯೋದಲ್ಲಿ ನೀವು ಯಾವ್ಯಾವ ಏರಿಯಾವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಹೆಚ್ಚು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನು ಬಹುಪದೋಕ್ತಿಗಳಲ್ಲಿ ಆದರೆ ಬಹುಪದೋಕ್ತಿಗಳ ಶೂನ್ಯತೆ ಬಗ್ಗೆ 1 ಮಾರ್ಕ್ಸ್ ಬರ್ತದೆ, ಮತ್ತು ಬಹುಪದೋಕ್ತಿಗಳ ಭಾಗಾಕಾರ ಕ್ರಮದಿಂದ ಕಂಡುಹಿಡಿತಕ್ಕಂಥದ್ದು ಅದು ಕೂಡ 2 ಮಾರ್ಕ್ಸ್ಗೆ ಬರ್ತದೆ. ಮಿನಿಮಮ್ 2 ಮಾರ್ಕ್ಸ್ ನೀವು ಏನು ಮಾಡ್ಬೋದು, ಇಲ್ಲಿಂದನೂ ಕೂಡ ತಗೋಬಹುದು. ಇನ್ನು ವರ್ಗ ಸಮೀಕರಣಗಳಲ್ಲಿ ಅವರು ವಿಶೇಷವಾಗಿ ಅಪವರ್ತನ ವಿಧಾನದಿಂದ ಕೇಳ್ತಾರೆ, ಅಥವಾ ವರ್ಗ ಪೂರ್ಣಗೊಳಿಸುವ ವಿಧಾನ ಮತ್ತು ಸೂತ್ರ ವಿಧಾನ ಅಂತ 3 ವಿಧಾನ ಇದಾವೆ. ಅವುಗಳನ್ನು ನೋಡ್ಕೊಂಡು ಹೋಗಿ. ಸೊ ಸ್ಪೆಸಿಫಿಕ್ ಆಗಿ ಕೊಡ್ಬೋದು, ಅಥವಾ ಬಿಡಿಸ್ಲಿಕ್ಕೆ ಹೇಳಿದ್ರೆ ನೀವೇ ಯಾವುದಾದ್ರೂ ಒಂದು ಮೆಥಡ್ ಬಿಡಿಸ್ಬೋದು. ಮೂಲಗಳ ಸ್ವಭಾವ ಅಂತೂ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆ ಬಂತು. ಟ್ರಿಗ್ನೋಮೆಟ್ರಿಯಲ್ಲಿ ತ್ರಿಕೋನಮಿತಿಯ ಅನುಪಾತ ನೋಡ್ಕೊಡ್ರಿ. ಕೋಷ್ಟಕ 11.1 ನೋಡ್ಕೊಡ್ರಿ, ಅಲ್ಲಿಂದ 1 ಮಾರ್ಕ್ಸ್ ನಿಮಗೆ ಆರಾಮಾಗಿ ಬರ್ತದೆ. ಪೂರಕ ಕೋನಗಳ ತ್ರಿಕೋನಮಿತಿಗಳ ಅನುಪಾತ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ನೋಡ್ಕೊಂಡು ಹೋಗಿ. ಮಿನಿಮಮ್ ಅಲ್ಲಿ ಏನು ಕಷ್ಟ ಇಲ್ಲ ಅಂತಂದ್ರೂ ಕೂಡ 2 ಮಾರ್ಕ್ಸ್ಗಳನ್ನು ಆರಾಮಾಗಿ ಟ್ರಿಗ್ನೋಮೆಟ್ರಿಗಳಲ್ಲಿ ಪಡಿಬಹುದು. ಇನ್ನು ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಅಪ್ಲಿಕೇಶನ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಎತ್ತರ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಕೇಳ್ತಾರೆ. ಇವು ಆಲ್ರೆಡಿ ಈಸಿ ಇದೆ. ಎತ್ತರ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದ ಲೆಕ್ಕಗಳನ್ನು ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ಈಸಿಯಾಗಿ ಸೆಕ್ಯೂರ್ ಆಗ್ತೀರಿ. ಇನ್ನು ನೋಡಿ, ಸಂಖ್ಯಾಶಾಸ್ತ್ರ ಮತ್ತು ಸ್ಟ್ಯಾಟಲ್ಲಿ ಸರಾಸರಿ, ಮಧ್ಯಾಂಕ, ಬಹುಲಕಗಳನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ. ಆರಾಮಾಗಿ ನೀವು 6 ಅಂಕಗಳನ್ನು ಏನು ಮಾಡ್ಬೋದು, ಪಡಿಬಹುದು. ನೋಡಿ, ಸರಾಸರಿಯನ್ನು ನೇರ ವಿಧಾನ ಮತ್ತು ಹಂತ ವಿಚಲನಾ ವಿಧಾನದಿಂದ ಕಂಡುಹಿಡಿತೀವಿ. ವಿಶೇಷವಾಗಿ ಇಲ್ಲಿ ಓಜು ಅಂತಕ್ಕಂಥ ಒಂದು ಗ್ರಾಫ್ ಬರ್ತದೆ, ನೆನಪಿಟ್ಕೊಡ್ರಿ. ಅದು ಕೂಡ ಕಡಿಮೆ ವಿಧಾನದ ಓಜುಗಳನ್ನು ಹೆಚ್ಚು ಕೇಳ್ತಾ ಇದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ಸಹಿತ ನೋಡ್ಕೊಂಡು ಹೋಗಬೇಕು. ಇನ್ನು ಸಂಭವನೀಯತೆ ಇದೆ ವಿದ್ಯಾರ್ಥಿಗಳೇ, ಅದನ್ನೇ ಪ್ರೊಬ್ಯಾಬಿಲಿಟಿ ಅಂತೀವಿ. ನಾಣ್ಯ, ದಾಳ, ಕಾರ್ಡ್ ಇವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಚಿಮ್ಮಿದ ಮೇಲೆ ಯಾವ ತರನಾಗಿ ಸಂಭವನೀಯತೆಯನ್ನು ಕಂಡುಹಿಡಿತಾರೆ. ಬರೀ 1-2 ಸಾಲುಗಳಲ್ಲಿ ನೀವು ಏನು ಮಾಡ್ಬೋದು, 2 ಮಾರ್ಕ್ಸ್ಗಳನ್ನು ಆರಾಮಾಗಿ ತಾವೇನು ಮಾಡ್ಬೋದು, ಸೂತ್ರ ಉಪಯೋಗಿಸಿ ಬರಿಬೋದು. ಕಡೆಗೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಸೂತ್ರಗಳಿದಾವೆ, ಬಹಳಷ್ಟು ಇಂಪಾರ್ಟೆಂಟ್ ಇದಾವೆ. ಒಂದು ಸೂತ್ರ 1 ಮಾರ್ಕ್ಸಿಗೆ ಬರ್ತದೆ, ಮತ್ತು ಅದೇ ಸೂತ್ರಗಳನ್ನು ಉಪಯೋಗಿಸಿ ಸಮಸ್ಯೆಗಳನ್ನು ಕಂಡುಹಿಡಿದಿರ್ತದೆ. ನಿಮಗೆ ಲಾಸ್ಟ್ ಉತ್ತರ ಕಂಡು ಹಿಡಿಲಿಕ್ಕೆ ಕಷ್ಟ ಆಗದೇ ಇದ್ರೂ ಕೂಡ ಪರವಾಗಿಲ್ಲ ವಿದ್ಯಾರ್ಥಿಗಳೇ, ಬಟ್ ಸೂತ್ರ ಉಪಯೋಗಿಸಿ ಎಷ್ಟು ನಿಮಗೆ ಸ್ಟೆಪ್ಸ್ಗಳು ಬರ್ತಾವಲ್ಲ ಅಷ್ಟು ಸ್ಟೆಪ್ಸ್ಗಳನ್ನು ಕವರ್ ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ನಾನು ಯಾವ ಪಾಠದಿಂದ ಯಾವೆಲ್ಲ ಏರಿಯಾಗಳನ್ನು ನೀವು ಓದ್ಕೊಂಡು ಹೋಗಬೇಕು, ಯಾವ್ಯಾವ ಕಂಟೆಂಟ್ಗಳ ಮೇಲೆ ಬಹಳಷ್ಟು ಕ್ವಶನ್ಸ್ಗಳನ್ನು ಬರ್ತಾ ಇದ್ದಾವೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ನು ಪ್ರತಿ ಪಾಠಕ್ಕೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಶನ್ಸ್ಗಳನ್ನು ಕೊಡ್ತೀನಿ. ಸೊ ಆ ಕ್ವಶನ್ಸ್ಗಳನ್ನು ಸಹಿತ ತಾವುಗಳು ಪ್ರಿಪರೇಷನ್ ಮಾಡಬೇಕು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಫ್ರೆಂಡ್ಸ್ಗಳೇ ತಮ್ಮೆಲ್ಲರಿಗೂ ಕೂಡ ವಿಡಿಯೋಗಳನ್ನು ಹಾಕಿದ್ದೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ಪ್ರಶ್ನೆಗಳ ಉತ್ತರಗಳ ವಿಡಿಯೋಗಳಲ್ಲಿ. ಹೆಚ್ಚು ಲೈಕ್